ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ನಷ್ಟ, ಸೋಲು, ಅಪಮಾನ, ಅವಮಾನ, ಹಿಡಿದ ಕೆಲಸ ಆಗೋದಿಲ್ಲ, ಕೆಲಸ ಪೂರ್ಣ ಆಗೋದಿಲ್ಲ, ಅರ್ಧಂಬರ್ಧ ನಿಲ್ಲುತ್ತೆ, ಆ ಕೆಲಸದಿಂದ ಪ್ರಯೋಜನ ಇಲ್ಲ, ಉತ್ಪನ್ನ ಇಲ್ಲ, ಆದಾಯ ಇಲ್ಲ, ಕೆಲಸನೇ ಸರಿಯಿಲ್ಲ, ನಾವು ಸರಿಯಿಲ್ಲ, ನೀವು ಸರಿಯಿಲ್ಲ. ಇಂಥ ಮಾತುಗಳನ್ನು ಸಹಜವಾಗಿ ಕೇಳ್ತಾ ಇರ್ತೀವಿ. ನೋಡಿ, ಜಯ ಅನ್ನೋದು ಸದಾಕಾಲ ನಮ್ಮೊಡನೆ ಇರುವಂಥ ವಸ್ತು ಅಲ್ಲ. ಒಂದು ಕೆಲಸದಲ್ಲಿ ಜಯ ಸಾಧಿಸಬೇಕಂದ್ರೆ ಅದಕ್ಕೆ ಪೂರ್ಣವಾದಂಥ ವಿಚಾರ ಜ್ಞಾನ, ಸ್ಪಷ್ಟವಾದಂಥ ಒಂದು ದಾರಿ, ಹಾಗೆ ಸಹಜವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಎಲ್ಲವೂ ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಮಾಡಿಕೊಂಡು ಆ ಕೆಲಸಕ್ಕೆ ಪ್ರಯತ್ನ ಮಾಡಬೇಕು. ಆಗಲೇ ಅದಕ್ಕೊಂದು ಜಯ, ಬಲ, ಪ್ರಬಲ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಅನ್ನೋದು ನನ್ನದೊಂದು ಮಾತು. ಆದರೆ ಬಹಳಷ್ಟು ಮುಂದೆ ಹೋಗಿರ್ತೀವಿ ಕೆಲಸ ಮಾಡಲಿಕ್ಕೆ. ಉದಾಹರಣೆಗೆ ಯಾವುದೋ ಒಂದು ಕಾಂಟ್ರಾಕ್ಟರ್ ಒಂದು ಮನೆ ತೊಗೊಂಡಿರ್ತಾನೆ ಕಟ್ಟಲಿಕ್ಕೆ. ಆ ಮನೆ ಕಟ್ಟೋವಾಗಲೇ ಅವನು ಅರ್ಧಂಬರ್ಧ ಸಮಸ್ಯೆ ಆಗಿ ಕೆಲಸದವ್ರು ಬರೋದಿಲ್ಲ, ಜನ ನಡೆಯಲ್ಲ. ಹೀಗೆ ಯಾವುದೋ ಒಂದು ಮ್ಯಾನುಫ್ಯಾಕ್ಚರ್ ಕಂಪನಿ, ಯಾವುದೋ ಒಂದು ಕೈಗಾರಿಕೆ ಉದ್ಯಮ ಮಾಡ್ತಾರೆ, ಕೆಲಸಗಾರರು ಉಳಿಯಲ್ಲ. 10 ದಿನ ಬಂದರೆ 20 ದಿನ ರಜೆ ಆಗ್ತಾರೆ, ಕೆಲಸ ಕಾರ್ಯ ನಿಂತು ಹೋಗುತ್ತೆ. ಅಥವಾ ಒಬ್ಬ ವ್ಯಕ್ತಿ ಏನೋ ಒಂದು ಇರ್ಲಿಕ್ಕೆ ಒಂದು ಮನೆ ಕಟ್ಟಿಸ್ತಾ ಇರ್ತಾನೆ, ಕಟ್ತಾ ಇದ್ದಂಗೆ ಆ ಮನೆ ನಿಂತು ಹೋಗ್ಬಿಡುತ್ತೆ. ದುಡ್ಡಿನ ಅಭಾವ ಅಥವಾ ಯಾರ್ದೋ ಮೋಸ ಸಮಸ್ಯೆಯಿಂದ ಮನೆ ಕಂಪ್ಲೀಟ್ ಆಗಲ್ಲ. ಅಂದರೆ ಹಿಡಿದ ಕೆಲಸಗಳು ಆಗ್ತಾ ಇಲ್ಲ, ನಡೀತಾ ಇಲ್ಲ, ಜಯ ಅನ್ನೋದು ಬರ್ತಾ ಇಲ್ಲ. ಹೀಗೆ ವಿದ್ಯಾರ್ಥಿಗಳಿಂದ ಆಬಾಲ ವೃದ್ಧರು ಅಂತ ಹೇಳ್ತೀವಿ ನಾವು, ಬಾಲಕರಿಂದ ವೃದ್ಧರ ತನಕ ತಮ್ಮದೇ ಆದಂತಹ ಒಂದು ಕೆಲಸ ಹುಡುಕ್ತಾ ಇರ್ತಾರೆ. ತಮ್ಮದೇ ಆದಂಥ ಆ ಒಂದು ಜಯ ಪ್ರಾಪ್ತಿ ಆಗಬೇಕು. ಆ ಕೆಲಸದ ನಿರ್ವಹಣೆಯಲ್ಲಿ ಅನ್ನೋ ಸಂಪೂರ್ಣವಾದಂತಹ ಈ ವಿಧಾನ, ವರ್ಚಸ್ಸು, ವಿಚಾರವನ್ನು ಪಡಿಬೇಕೆಂಬತಕ್ಕಂಥದ್ದು ಇದ್ದೇ ಇರುತ್ತೆ ಮನುಷ್ಯನಿಗೆ. ಆದರೆ ಆ ವ್ಯಕ್ತಿ ಹೋಗಿದ್ದ ಕೆಲಸ ಎಲ್ಲ ನಷ್ಟ ಮಾಡ್ಕೊಂಬರೋದು, ಅಥವಾ ಕೆಲಸದಲ್ಲಿ ಜಯ ಇಲ್ಲದೆ ಇರೋದು. ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ತಾನೆ, ಇನ್ನೊಂದು ಇಂಟರ್ವ್ಯೂಗೆ ಹೋಗ್ತಾನೆ, ಬರೀ ವರ್ಷ 9 ಕಾಲ ಇಂಟರ್ವ್ಯೂಗೆ ಹೋಗ್ತಾನೆ ಇರ್ತಾನೆ, ಓದಿದ ತಕ್ಕಂಗೆ ಕೆಲಸ ಪಡೆಯಲ್ಲ. ಅಥವಾ ಈ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ, ನಿಲ್ಲಿಸ್ಬಿಟ್ಟೆ 5 ವರ್ಷ ಆಗಿರುತ್ತೆ, ಮನೆ ಕಂಪ್ಲೀಟ್ ಮಾಡಿರೋಕ್ಕಾಗಲ್ಲ. ಹಾಗೆ ಯಾವುದೋ ಒಂದು ಇಂಡಸ್ಟ್ರಿ ಮಾಡ್ತಾ ಇರ್ತಾನೆ, ಅಲ್ಲಿ ಲಾಭನೂ ಇಲ್ಲ, ಆ ಕಡೆ ಹೋಗೋದು ಇಲ್ಲ, ಇದ್ದಿದ್ರೆ ಸಾಲ ಮಾಡ್ಕೊಂಡು ಹೆಂಗೋ ಒಂದು ತಳ್ಕೊಂಡು ಹೋಗ್ತಾ ಇರ್ತಾನೆ, ಪ್ರಯೋಜನಕ್ಕಿಲ್ಲ. ಒಂದಲ್ಲ ಎರಡಲ್ಲ, ಸಾಕಷ್ಟು ಉದಾಹರಣೆಗಳನ್ನು ನೋಡ್ಬೋದು. ನೀವೊಂದು ಸಣ್ಣ ಅಂಗಡಿಯಿಂದ ಹಿಡ್ಕೊಂಡು ದೊಡ್ಡ ಉದ್ಯಮಿ ತನಕ ನೋಡ್ಬೋದು. ಅಥವಾ ಒಂದು ಸಣ್ಣ ಜಾಬ್ನಿಂದ ಹಿಡ್ಕೊಂಡು ದೊಡ್ಡ IAS ಲೆವೆಲ್ ಗಂಟ ಕೆಲಸವನ್ನು ಕೂಡ ನೋಡ್ಬೋದು. ಯಾವುದಾದ್ರೂ ಕೆಲಸ ಇರಲಿ, ಯಾವುದಾದ್ರೂ ವಿಚಾರ ಇರಲಿ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಸುಮ್ಮನೆ ಹೋಗ್ತಾರೆ, ತೋರಿಸ್ತಾರೆ, ಬರ್ತಾರೆ, ಇನ್ನೇನು ಕೂತ್ಕೊಂಡು ಮಾತಾಡಿ ಏನೋ ವ್ಯವಸ್ಥೆ ಏನಿಲ್ಲ, ಖಾಲಿ ಕೈಯಲ್ಲಿ ಮನೆಗೆ. ಈ ರೀತಿಯಾದಂಥ ಸಂದರ್ಭಗಳನ್ನು ಅನುಭವಿಸ್ತಾ, ಸಾಕಷ್ಟು ತೊಂದರೆಗಳನ್ನು ಪಡ್ತಾ, ಯಾವುದೇ ರೀತಿಯಾದಂಥ ಬೆಳವಣಿಗೆ ಇಲ್ಲದೆ, ಹತಾಶದಾಯಕವಾದಂಥ ಒಂದು ಸ್ಥಿತಿಯಲ್ಲಿ, ಕೆಲಸ ಕಾರ್ಯದಲ್ಲಿ ಪ್ರಯೋಜನ ಇಲ್ಲದೆ ವ್ಯಕ್ತಿಗತವಾಗಿ ಮಾರಕವಾಗ್ತಾ ಇದ್ದರೆ ಈ ಪರಿಹಾರವನ್ನು ಮಾಡಿ. ಏನು ಮಾಡಬೇಕು? ನಿಮ್ಮ ಬಲಗೈಗೆ ತಕ್ಕ ಹಾಗೆ ಇರತಕ್ಕಂಥ ಒಂದು ತಾಮ್ರದ ಬಳೆಯನ್ನು ತೆಗೆದುಕೊಂಡು ಬನ್ನಿ. ಕಡಗ ಅಥವಾ ಬಳೆ ಅಂತಕ್ಕಂಥದ್ದು ತಾಮ್ರದ್ದು ಎಲ್ಲಿ ಅಂಗಡಿ ಸಿಗುತ್ತೆ ಅಲ್ಲಿ ತೊಗೊಂಬನ್ನಿ. ಶುದ್ಧವಾಗಿರ್ತಕ್ಕಂತಹ ತಾಮ್ರದಲ್ಲೇ ತೆಗೆದುಕೊಂಡು ಬನ್ನಿ, ನಿಮ್ಮ ಸೈಜಿಗೆ ತಕ್ಕಂಗೆ. ನೀವು ನಿಮ್ಮನೆಯಲ್ಲೇ ಮಾಡ್ಕೊಳ್ಬೇಕು ಇದನ್ನು. ಹಾಗಾಗಿ ಅದನ್ನು ತಂದು ಈ ಮನೆಗೆ ತಂದು ಕೆಂಪು ವಸ್ತ್ರದ ಮೇಲೆ ಅದನ್ನು ಇಡಿ. ನವಧಾನ್ಯಗಳನ್ನು ಸಂಪೂರ್ಣವಾಗಿ ಅದರೊಟ್ಟಿಗೆ ಹಾಕಿ, ಕೆಂಪು ವಸ್ತ್ರದ ಮೇಲೆ ತಾಮ್ರದ ಬಳೆ ಅಥವಾ ಕಡಗವನ್ನು ಇಟ್ಟು ನವಧಾನ್ಯವನ್ನು ಅದರ ಜೊತೆಗಿಡಿ 108 ಬಾರಿ ಈ ಮಂತ್ರವನ್ನು ಜಪಿಸಿ. ಮಂತ್ರ ಸ್ವರೂಪ ಹೀಗಿದೆ: ಓಂ ಗಂ ವರವರದಾಯ ವಿಜಯ ಗಣಪತಯೇ ನಮಃ. ಇನ್ನೊಮ್ಮೆ ಹೇಳ್ತೀನಿ ನೋಡಿ: ಓಂ ಗಂ ವರವರದಾಯ ವಿಜಯ ಗಣಪತಯೇ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸಿ, ನಂತರ ಶುದ್ಧವಾದಂತಹ ಜಲದಲ್ಲಿ ಇದನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಭಕ್ತಿಯಿಂದ ನಮಸ್ಕರಿಸಿ ನಿಮ್ಮ ಕೈಗೆ ಧಾರಣೆ ಮಾಡಿಕೊಳ್ಳಿ. ಸಿದ್ಧಿಸ್ಕೊಳ್ಳುವಂಥ ವಿಧಾನ ಅಷ್ಟೇ ಇದು. ಹೀಗೆ ಮಾಡೋದ್ರಿಂದ ನಿಮ್ಮಲ್ಲಿ ಆತ್ಮಬಲ, ತೇಜಸ್ಸು, ಕೆಲಸದಲ್ಲಿ ಗೆಲ್ತೀನಿ ಅಂತಕ್ಕಂಥ ಒಂದು ಹಠ, ಹಾಗೆ ಹೋಗಿದ್ದ ಕೆಲಸದಲ್ಲಿ ಸಫಲತೆ, ಜಯ, ಸಂಪೂರ್ಣವಾಗಿ ನಿಮ್ಮ ಹಿಡಿತದಲ್ಲಿ ಅದು ಕಾಣುತ್ತೆ, ಗೆಲ್ಲುತ್ತೆ.
ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಮೆರೆಸುತ್ತೆ. ಹಾಗಾಗಿ ಈ ಒಂದು ಸರಳವಾಗಿರ್ತಕ್ಕಂತಹ ಪ್ರಕ್ರಿಯೆಯನ್ನು ಮಾಡಿ ತಮ್ಮ ಕೆಲಸ ಕಾರ್ಯದಲ್ಲಿ ಜಯಗಳಿಸ್ಬೋದಾಗಿದೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಮನೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.